ಇಂದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದು ನಮ್ಮ ಜೊತೆ ಸಲೀಂ ಅಹಮದ್ ಸರ್ ಇದ್ದಾರೆ. ಸರ್, ಇವತ್ತಿನ ಹೋರಾಟ ಯಾವ ರೀತಿ ಇರುತ್ತೆ? ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬುಡಬಯಲು ಮಾಡಿದಂತಹ ಎಲೆಕ್ಷನ್ ಕಮಿಷನ್ ಮತ್ತು BJP ಕೇಂದ್ರ ಸರ್ಕಾರ ಎರಡೂ ಶಾಮೀಲಾಗಿಬಿಟ್ಟು ಅದರ ಮೂಲಕ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಈ ವಿಶೇಷವಾಗಿ ಸೆಂಟ್ರಲಲ್ಲಿ ಈಗಾಗಲೇ ರಾಹುಲ್ ಗಾಂಧಿಯವರು 7-8 ತಿಂಗಳು ಇಡೀ ಒಂದು ಬೂತ್ಗಳಲ್ಲಿ ಚರ್ಚೆ ತೆಗೆದು ಮಾಹಿತಿ ತೆಗೆಯುವಾಗ ಒಂದೊಂದು ಮನೆಯಲ್ಲಿ 50-100 ಓಟ್ಗಳು, ಅದೇ ರೀತಿ ಯಾವ ರೀತಿಯಲ್ಲಿ ಈ ಒಂದೇ ಬೂತಲ್ಲಿ 4 ಹೆಸರುಗಳು, ಇದು ಎಲೆಕ್ಷನ್ ಕಮಿಷನ್ನ ರೀತಿ. ಅದರಿಂದ ಜನ ಎಲೆಕ್ಷನ್ ಕಮಿಷನ್ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಇವತ್ತೊಂದು ದೊಡ್ಡ ಹೋರಾಟ ಇದೆ. ಇದು ಎಲೆಕ್ಷನ್ ಕಮಿಷನ್ ಅಲ್ಲ, ಇದು BJP ಕಮಿಷನ್. BJP ಸೆಂಟ್ರಲ್ ಕ್ಷೇತ್ರದಲ್ಲಿ 1 ಲಕ್ಷಕ್ಕೆ ಹೆಚ್ಚು ಮತಗಳು ಕಳುವಾಗಿದೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ? ಅದಕ್ಕೆ ಆಲ್ರೆಡಿ ತೋರಿಸಿದ್ದಾರೆ 1 ಲಕ್ಷ ಓಟನ್ನು ಹೇಗೆ ಕಳುವು ಮಾಡಿದೆ ಅಂತ. ಅದನ್ನು ಈಗಾಗಲೇ ಅವ್ರು ತೋರಿಸಿದ್ದಾರೆ. ಮುಂದಿನ ಹೋರಾಟ ನಾವು ಮಾಡ್ತೀವಿ. ರಾಹುಲ್ ಗಾಂಧಿಯವರು ಹಲವು ವಿಷಯಗಳು ಹೇಳ್ತಾರೆ. ಯಾರೆಲ್ಲ ಭಾಗಿಯಾಗಬಹುದು ಸರ್? ಇವತ್ತು ಬರ್ತಾರೆ AIC ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿ, ಎಲ್ಲ ರಾಜ್ಯದ ಎಲ್ಲ ಮಂತ್ರಿಮಂಡಲ ಸದಸ್ಯರು, ಶಾಸಕರು, ಕಾರ್ಯಕರ್ತರು ಹಾಗೂ ಎಲ್ಲ ಮುಖಂಡಗಳು ಭಾಗಿಯಾಗ್ತಾರೆ. ಒಂದೇ ಕ್ಷೇತ್ರದಲ್ಲಿ ಈಗ ದಾಖಲೆಯನ್ನು ಬಿಡುಗಡೆ ಮಾಡಿರುವಂಥದ್ದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಏನಾದರೂ ಆಗಿದೆ ಅನ್ಸುತ್ತಾ? ಅದೇ ನಾನು ಹೇಳಿದೆ, ಇದು ಆರಂಭದ ಹೋರಾಟ. ಮುಂದಿನ ದಿನಗಳಲ್ಲಿ ಯಾವ ರೀತಿ BJP ಸರ್ಕಾರ ಕೇಂದ್ರ ಅಧಿಕಾರಕ್ಕೆ ಬಂತು ಅದನ್ನು ನಾವು ಹೇಳೋಂಥ ಕೆಲಸ, ನಾವು ಅದನ್ನು ಒಂದು ಜನ ಜಾಗೃತಿ ಮೂಡಿಸೋಕ್ಕೆ ಕೆಲಸ ಮಾಡ್ತೀವಿ. BJP ಒಂದು ಆರೋಪವನ್ನು ಮಾಡ್ತಿರುವಂಥದ್ದು ಸರ್, ಸೋತಾಗ ಅಷ್ಟೇ ಈ ಥರ ಹೇಳಿಕೆಗಳನ್ನ ಕೊಡ್ತಾರೆ. ಇವಾಗ ನಾವು ಸೋತಿಲ್ಲ. ಕರ್ನಾಟಕ ಕಾಂಗ್ರೆಸ್ ಅಧಿಕಾರಕ್ಕಿದೆ. ಯಾವುದೇ ಲೋಕಸಭಾ ಚುನಾವಣೆ ಇಲ್ಲ, ಅಸೆಂಬ್ಲಿ ಚುನಾವಣೆ ಇಲ್ಲ. ಆದರೆ ರಾಹುಲ್ ಗಾಂಧಿ ತಗೊಂಡಂಥ ಒಂದು ಹೋರಾಟ ಅಂತ ಹೇಳಿದ್ರೆ, ನಮ್ಮ ಓಟು ನಮ್ಮ ಹಕ್ಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಖಗೋಲೆ ಆಗಿದೆ, ಅದನ್ನು ಸಂಪೂರ್ಣವಾಗಿ BJP ಮಾಡ್ಕೊಂಡು ಎಲೆಕ್ಷನ್ ಕಮಿಷನ್ನು ಅಂತ ಹೇಳೋಂತಹ ಹೋರಾಟಕ್ಕೆ ನಾವು ಮಾಡ್ತಾಯಿದ್ದೀವಿ. ರಾಜ್ಯದ ಹೋರಾಟ ಮಾಡ್ತೀವಿ, ಇಡೀ ರಾಜ್ಯ ಅಲ್ಲ, ಇಡೀ ದೇಶದಂತ ಹೋರಾಟ ಮಾಡ್ತೀವಿ. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂಥ ಸಲೀಂ ಅಹಮದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.